3 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಫಸ್ಟ್ ಕ್ವಶನ್, ಡ್ರಾ ಎ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಓವರಿ ಆ್ಯಂಡ್ ಲೇಬಲ್ ದ ಫಾಲೋವಿಂಗ್ ಪಾರ್ಟ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡಯಾಗ್ರಾಮ್ನ ಬಿಡಿಸೋಕ್ಕೆ ಕೇಳಿದ್ದಾರೆ, ಗೊತ್ತಾಗ್ತಿದೆ ಅಲ್ವಾ? ಡಯಾಗ್ರಾಮ್ನ ಬಿಡಿಸಿ, ಓವರಿಯ ಡಯಾಗ್ರಾಮನ್ನು ಬಿಡಿಸಿ ಈ 4 ಪಾರ್ಟ್ಸ್ಗಳನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ನೋಡಿ ಡಯಾಗ್ರಾಮ್ ಆಲ್ರೆಡಿ ಇದೆ, ನೋಡಿ ಈ ಡಯಾಗ್ರಾಮ್ ಇದೆಯಲ್ಲ, ಈ ಡಯಾಗ್ರಾಮನ್ನು ಬಿಡಿಸಿ ಪ್ರೈಮರಿ ಫಾಲಿಕಲ್ ಯಾವುದು, ಟರ್ಷರಿ ಫಾಲಿಕಲ್ ಶೋಯಿಂಗ್ ಆ್ಯಂಟ್ರಮ್ ಯಾವುದು, ಗ್ರಾಫೆನ್ ಫಾಲಿಕಲ್ ಯಾವುದು, ಕಾರ್ಪಸ್ ಲೂಟಿಯಮ್ ಯಾವುದು ಅಂತ ನೀವು ಲೇಬಲ್ ಮಾಡಬೇಕಾಗತ್ತೆ. ಓಕೆ, ನೋಡಿ ಇಲ್ಲಿ ಇದನ್ನು ನಾನು ಒರಿಜಿನಲ್ ಇಮೇಜ್ ತೋರಿಸ್ತೀನಿ. ನೋಡಿ ಈ 4 ಪಾರ್ಟ್ಸ್ಗಳನ್ನು ನಾವೀಗ ಮೆನ್ಷನ್ ಮಾಡಬೇಕಾಗುತ್ತೆ. ನೋಡಿ ಪ್ರೈಮರಿ ಫಾಲಿಕಲ್ ಎಲ್ಲಿದೆ, ಇದು ಪ್ರೈಮರಿ ಫಾಲಿಕಲ್ಸ್, ಕರೆಕ್ಟಾ? ಪ್ರೈಮರಿ ಫಾಲಿಕಲ್. ಆಮೇಲೆ ಟರ್ಷರಿ ಫಾಲಿಕಲ್, ಕಾರ್ಪಸ್ ಲೂಟಿಯಮ್, ನೋಡಿ ಇಲ್ಲಿ ಕಾರ್ಪಸ್ ಲೂಟಿಯಮ್. ಓಕೆ, ಗ್ರಾಫೆನ್ ಫಾಲಿಕಲ್, ನೋಡಿ ಗ್ರಾಫೆನ್ ಫಾಲಿಕಲ್. ಸೊ ಪ್ರತಿಯೊಂದು ಡಯಾಗ್ರಾಮ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿ 3 ಮಾರ್ಕ್ಸಲ್ಲಿ ಓವರಿಯ ಡಯಾಗ್ರಾಮ್ ಕೇಳಿದ್ದಾರೆ 3 ಮಾರ್ಕ್ಸಿಗೆ. ಸೊ ಪ್ರಾಕ್ಟೀಸ್ ಮಾಡಿರಬೇಕು. HOTS ಟೈಪ್ ಆಫ್ ಕ್ವಶನಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿರಲೇಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಫಾಲೋವಿಂಗ್ ಫಿಗರ್ ಶೋಸ್ ಅ ಫೀಟಸ್ ವಿತಿನ್ ದ ಯುಟೆರಸ್. ಆನ್ ದ ಬೇಸಿಸ್ ಆಫ್ ದ ಗಿವನ್ ಫಿಗರ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರಲ್ಲ, ಇದು ಇಂಪ್ಲಾಂಟೇಷನ್ ಆದಮೇಲೆ ಎಂಬ್ರಿಯೋ ಡೆವಲಪ್ಮೆಂಟ್ ಆಗ್ತಾ ಇದೆ ಯುಟ್ರಸ್ ಒಳಗಡೆ. ಆ ಒಂದು ಡಯಾಗ್ರಾಮ್ನ ಇಲ್ಲಿ ಕೊಟ್ಟಿದ್ದಾರೆ, ಫಿಗರ್ ಕೊಟ್ಟಿದ್ದಾರೆ. ಈ ಫಿಗರ್ ಬೇಸಿಸ್ ಮೇಲೆ ನಾವು ಕೆಲವು ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಬೇಕಾಗುತ್ತೆ. ಏನೇನು ಕ್ವಶನ್ನು ನೋಡಿ ಇಲ್ಲಿ. ಇನ್ ದ ಅಬವ್ ಫಿಗರ್ ಚೂಸ್ ಆ್ಯಂಡ್ ನೇಮ್ ದ ಕರೆಕ್ಟ್ ಪಾರ್ಟ್ಸ್ ದಟ್ ಆ್ಯಕ್ಟ್ ಆ್ಯಸ್ ಅ ಟೆಂಪ್ರರಿ ಎಂಡೋಕ್ರೈನ್ ಗ್ಲ್ಯಾಂಡ್ ಆ್ಯಂಡ್ ಸಬ್ಸ್ಟ್ಯಾನ್ಶಿಯೇಟ್ ಯುವರ್ ಆನ್ಸರ್ ಅಂತ ಕೇಳಿದ್ದಾರೆ. ಓಕೆ, ಈ ಒಂದು ಡಯಾಗ್ರಾಮಲ್ಲಿ ಟೆಂಪ್ರರಿ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಯಾವುದು ಆ್ಯಕ್ಟ್ ಆಗುತ್ತೆ ಮತ್ತು ಯಾಕೆ ಅಂತ ಕೇಳ್ತಾ ಇದ್ದಾರೆ, ಅಥವಾ ಹೇಗೆ ಅದನ್ನು ನಾವು ಸಬ್ಸ್ಟ್ಯಾನ್ಶಿಯೇಟ್ ಮಾಡಬೇಕು. ಅದಕ್ಕೆ ಆನ್ಸರ್ ನೋಡಿ. ಸೊ ನಮಗೆ ಗೊತ್ತಿದೆ, ಹ್ಯೂಮನ್ ಫೀಮೇಲ್ಸಲ್ಲಿ 2 ಆರ್ಗನ್ಗಳು ಟೆಂಪ್ರರಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಥವಾ ಟಿಶ್ಯೂಸ್ಗಳಾಗಿ ಆ್ಯಕ್ಟ್ ಆಗುತ್ತೆ. ಒಂದು ಪ್ಲಾಸೆಂಟಾ ವಿಚ್ ಆ್ಯಕ್ಟ್ಸ್ ಆಸ್ ಟೆಂಪ್ರರಿ ಎಂಡೋಕ್ರೈನ್ ಟಿಶ್ಯೂ, ಇನ್ನೊಂದು ಕಾರ್ಪಸ್ ಲುಟಿಯಮ್, ಅದು ಟೆಂಪ್ರರಿ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಈ ಡಯಾಗ್ರಾಮಲ್ಲಿ ಬರುವಂಥದ್ದು ಪ್ಲಾಸೆಂಟಾ ಮಾತ್ರ. ಓಕೆ, ಕಾರ್ಪಸ್ ಲುಟಿಯಮ್ ಇಲ್ಲಿ ಬರೋದಿಲ್ಲ. ಹಾಗಾಗಿ ಪ್ಲಾಸೆಂಟಾ ಟೆಂಪ್ರರಿ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಆ್ಯಕ್ಟ್ ಆಗುತ್ತೆ. ಮತ್ತು ಅದರ ಫಂಕ್ಷನ್ ಏನು, ಹೇಗೆ ಅದು ಟೆಂಪ್ರರಿ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಆ್ಯಕ್ಟ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ನೋಡಿ ಅದಕ್ಕೆ ಆನ್ಸರ್ ಇಲ್ಲಿದೆ. ಎ ಪ್ಲಾಸೆಂಟಾ ಹೌದಾ, ಇಟ್ ಆ್ಯಕ್ಟ್ಸ್ ಆಸ್ ಎನ್ ಎಂಡೋಕ್ರೈನ್ ಟಿಶ್ಯೂ ಆಸ್ ಇಟ್ ಪ್ರೊಡ್ಯೂಸಸ್ ಸೆವೆರಲ್ ಹಾರ್ಮೋನ್ಸ್ ಲೈಕ್ HCG, HPL, ಈಸ್ಟ್ರೋಜನ್, ಪ್ರೊಜೆಸ್ಟೋಜನ್. ನೋಡಿ ಪ್ರೊಜೆಸ್ಟರಾನ್ ಬೇರೆ, ಪ್ರೊಜೆಸ್ಟೋಜನ್ ಬೇರೆ. ಪ್ರೊಜೆಸ್ಟರಾನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಕಾರ್ಪಸ್ ಲುಟಿಯಮ್ಮು, ಪ್ರೊಜೆಸ್ಟೋಜನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಪ್ಲಾಸೆಂಟಾ. ನೋಡಿ ಇದಕ್ಕೆ ಡಯಾಗ್ರಾಮ್ ತೋರಿಸ್ತೀನಿ ನಾನು. ನೋಡಿ ಪಾರ್ಟ್ ಕಾಣಿಸ್ತಿದೆಯಲ್ಲ, ಇದು ಪ್ಲಾಸೆಂಟಾ, ಇದು ಎಂಬ್ರಿಯೋ, ಇದು ಅಂಬಲಿಕಲ್ ಕಾರ್ಡು. ಓಕೆನಾ? ಸೊ ಈಗ ಅವ್ರು ಕೇಳ್ತಿರುವಂಥದ್ದು ಪ್ಲಾಸೆಂಟಾ ಬಗ್ಗೆ. ಈ ಪ್ಲಾಸೆಂಟಾ ಅಥವಾ ಯಾವುದು ಎಂಡೋಕ್ರೈನ್ ಟಿಶ್ಯೂ ಆಗಿ ಆ್ಯಕ್ಟ್ ಆಗುತ್ತೆ ಮತ್ತು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಆನ್ಸರ್ನ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಏನು ನೋಡಿ, ಇಲ್ಲಿ ಬಿ, ಮೆನ್ಷನ್ ದ ರೋಲ್ ಆಫ್ ಬಿ ಇನ್ ದ ಡೆವಲಪ್ಮೆಂಟ್ ಆಫ್ ದ ಎಂಬ್ರಿಯೋ. ಬಿ ಯಾವುದಪ್ಪ ನೋಡಿ, ಬಿ ಅಂತ ಯಾವ್ದು ತೋರಿಸ್ತಾ ಇದ್ದಾರೆ, ಅಂಬೆಲಿಕಲ್ ಕಾರ್ಡ್ ಅಲ್ವಾ. ಈ ಅಂಬೆಲಿಕಲ್ ಕಾರ್ಡ್ ಅದರ ಫಂಕ್ಷನನ್ನು ನಾವಿಲ್ಲಿ ಬರಿಬೇಕಾಗತ್ತೆ, ರೋಲನ್ನು ನಾವಿಲ್ಲಿ ಬರಿಬೇಕಾಗತ್ತೆ. ಓಕೆ, ಏನು ಅದರ ರೋಲು ಅಂತ ಕೇಳಿದ್ರೆ ನೋಡಿ ಇಲ್ಲಿ, ದ ಪ್ಲಾಸೆಂಟಾ ಈಸ್ ಕನೆಕ್ಟೆಡ್ ಟು ದ ಎಂಬ್ರಿಯೋ ಥ್ರೂ ಅಂಬೆಲಿಕಲ್ ಕಾರ್ಡ್. ಓಕೆ, ಪ್ಲಾಸೆಂಟಾಗೂ ಮತ್ತು ಎಂಬ್ರಿಯೋ ಅವೆರಡರ ಮಧ್ಯೆ ಇರುವಂಥ ಕನೆಕ್ಷನ್ನು ಅಂಬೆಲಿಕಲ್ ಕಾರ್ಡು. ಸೊ ಅಂಬೆಲಿಕಲ್ ಕಾರ್ಡ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ರೆ, ವಿಚ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್ ಟು ಆ್ಯಂಡ್ ಫ್ರಮ್ ದ ಎಂಬ್ರಿಯೋ ಅಂತ ಹೇಳಿದ್ರೆ, ಮದರಿಂದ ಫೀಟಸ್ಸಿಗೆ ಅಥವಾ ಫೀಟಸ್ಸಿಂದ ಮದರಿಗೆ ಈ ನ್ಯೂಟ್ರಿಯೆಂಟ್ಸ್ಗಳನ್ನು ಅಥವಾ ಎಸೆನ್ಷಿಯಲ್ ಸಬ್ಸ್ಟೆನ್ಸಸ್ಗಳನ್ನು, ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ಗಳನ್ನು ಅಂಬೆಲಿಕಲ್ ಕಾರ್ಡು ಮದರಿಂದ ಫೀಟಸ್ಸಿಗೆ ಸಪ್ಲೈ ಮಾಡುತ್ತೆ. ಮತ್ತು ಫೀಟಸಲ್ಲಿ ಪ್ರೊಡ್ಯೂಸ್ ಆಗುವಂಥ ವೇಸ್ಟ್ ಸಬ್ಸ್ಟೆನ್ಸಸ್ಗಳನ್ನು ರಿಮೂವ್ ಮಾಡೋದಕ್ಕೆ ಅಂಬೆಲಿಕಲ್ ಕಾರ್ಡು ಹೆಲ್ಪ್ ಮಾಡುತ್ತೆ. ಓಕೆ,
ನೆಕ್ಸ್ಟು ಸಿ, ಕ್ವಶನ್ ಸಿ ನೋಡಿ, ನೇಮ್ ದ ಫ್ಲೂಯಿಡ್ ಸರೌಂಡಿಂಗ್ ದ ಡೆವಲಪಿಂಗ್ ಎಂಬ್ರಿಯೋ, ಹೌ ಈಸ್ ಇಟ್ ಮಿಸ್ಯೂಸ್ಡ್ ಫಾರ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕೇಳಿದ್ದಾರೆ. ಈಗ ನೋಡಿ, ಇದು ಫೀಟಸ್ಸು ಕರೆಕ್ಟಾ, ಇದು ಅಂಬೆಲಿಕಲ್ ಕಾರ್ಡು. ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ಏನು ಕಾಣಿಸ್ತಾ ಇದೆ, ಆ ಸ್ಪೇಸಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ. ಆ ಫ್ಲೂಯಿಡನ್ನ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕರಿತೀವಿ. ಆ ಆಮ್ನಿಯಾಟಿಕ್ ಫ್ಲೂಯಿಡಲ್ಲಿ ಫೀಟಸ್ಸಿನ ಸೆಲ್ಸ್ಗಳಿರುತ್ತೆ. ಆ ಸೆಲ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಆ ಸೆಲ್ಸ್ಗಳನ್ನು ರಿಮೂವ್ ಮಾಡಿ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗಳು ಅಥವಾ ಜೆನೆಟಿಕ್ ಡಿಸಾರ್ಡರ್ಸ್ಗಳಿದೆಯಾ, ಅಥವಾ ಆ ಒಂದು ಫೀಟಸ್ಸಿನ ಸೆಕ್ಸನ್ನು ಕೂಡ ನಾವು ಡಿಟರ್ಮೈನ್ ಮಾಡಬಹುದು. ಓಕೆನಾ. ನೋಡಿ, ಆ ಒಂದು ಫ್ಲೂಯಿಡ್ ಏನಿರುತ್ತೆ ಅದನ್ನು ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕರಿತೀವಿ. ಎ ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್ ಟೆಸ್ಟ್ ಈಸ್ ಬೇಸ್ಡ್ ಆನ್ ದ ಕ್ರೋಮೋಸೋಮಲ್ ಪ್ಯಾಟರ್ನ್ ಆಫ್ ಸೆಲ್ಸ್ ಇನ್ ದ ಆಮ್ನಿಯಾಟಿಕ್ ಫ್ಲೂಯಿಡ್ ಸರೌಂಡಿಂಗ್ ದ ಡೆವಲಪಿಂಗ್ ಎಂಬ್ರಿಯೋ. ಇದು ಅದಕ್ಕೆ ಆನ್ಸರ್. ಓಕೆ, ನಾನು ಆವಾಗಲೇ ಹೇಳ್ದಂಗೆ ಕ್ರೋಮೋಸೋಮಲ್ ಪ್ಯಾಟರ್ನ್ಗಳು ನಾವು ಐಡೆಂಟಿಫೈ ಮಾಡ್ಬೋದು. ಅದರಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ ಇದ್ದರೆ, ಅದರಲ್ಲಿ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗಳಿದ್ದರೆ, ಅಥವಾ ಫೀಟಸ್ಸಿನ ಸೆಕ್ಸನ್ನು ಕೂಡ ಈಸಿಯಾಗಿ ಡಿಟರ್ಮೈನ್ ಮಾಡ್ಬೋದಾಗುತ್ತೆ. ಥರ್ಡ್ ಕ್ವಶನ್ ನೋಡಿ, ದ ಫಿಗರ್ ಗಿವನ್ ಬಿಲೋ ಶೋಸ್ 3 ಸ್ಪರ್ಮ್ಸ್ A, B ಆ್ಯಂಡ್ C. ನೋಡಿ, ಇಲ್ಲಿ A ಇದೆ, B, C, ಈ 3 ಸ್ಪರ್ಮ್ಸ್ಗಳಿದೆ. ಆ ಸ್ಪರ್ಮ್ಸ್ಗಳನ್ನು ಇದು ತೋರಿಸ್ತಾ ಇದೆ. ಈ ಫಿಗರಲ್ಲಿ ಆ 3 ಸ್ಪರ್ಮ್ಸ್ಗಳನ್ನು A, B, C ಅಂತ ನೇಮ್ ಮಾಡಿದ್ದಾರೆ. ಈಗ ಅದ್ರ ಮೇಲೆ, ಈ ಫಿಗರ್ ಮೇಲೆ ಕ್ವಶನ್ನ ಕೇಳ್ತಾ ಇದ್ದಾರೆ. ಏನು ಕ್ವಶನ್ ಎ, ವಿಚ್ ಒನ್ ಆಫ್ ದ 3 ಸ್ಪರ್ಮ್ಸ್ ವಿಲ್ ಗೇನ್ ಎಂಟ್ರಿ ಇನ್ ಟು ದ ಓವಮ್. ಯಾವುದು ಬೇಕಾದರೂ, ಈ 3 ಸ್ಪರ್ಮ್ಸ್ಗಳಲ್ಲಿ ಯಾವುದು ಬೇಕಾದರೂ ಎಂಟರ್ ಆಗಬಹುದು. ದ ಫಿಸಿಕಲ್ ಆ್ಯಂಡ್ ಫಿಸಿಯಲಾಜಿಕಲ್ ಕ್ಯಾರೆಕ್ಟರ್ಸ್ ಆರ್ ಗುಡ್. ಓಕೆ, ಯಾವ ಸ್ಪರ್ಮ್ ಕೂಡ ಎಂಟರ್ ಆಗ್ಬೋದು. ಬಟ್ ಈಗ ಆಲ್ರೆಡಿ ಯಾವುದು ಎಂಟರ್ ಆಗ್ತಾ ಇದೆ ಅಂತ ನಾವು ನೋಡಿದ್ರೆ ದ ಸ್ಪರ್ಮ್ ಎ ಕರೆಕ್ಟಾ. ಆಲ್ರೆಡಿ ನೋಡಿ, ಅದು ಝೋನಾ ಪೆಲಿಸಿಡಾ ಲೇಯರ್ನ ಮೀಟ್ ಆಗ್ತಾ ಇದೆ, ಹೌದಲ್ವಾ. ಹಾಗಾಗಿ ಎ ಸ್ಪರ್ಮು ಈ ಒಂದು ಓವಮ್ ಒಳಗಡೆ ಎಂಟ್ರಿಯನ್ನು ಬೇಗ ತಗೊಳುತ್ತೆ. ನೋಡಿ, ಆನ್ಸರ್ ಸ್ಪರ್ಮ್ ಎ. ಬಿ ಏನು, ಡಿಸ್ಕ್ರೈಬ್ ದ ಅಸೋಸಿಯೇಟೆಡ್ ಚೇಂಜಸ್ ಇಂಡ್ಯೂಸ್ಡ್ ಬೈ ಇಟ್ ಆನ್ P ಆ್ಯಂಡ್ Q ಅಂತ. ಅಂದರೆ ಈ ಎ ಸ್ಪರ್ಮ್ ಎಂಟ್ರ್ ಆಗ್ತಾ ಇದೆಯಲ್ಲ ಓವಮ್ ಒಳಗಡೆ, ಆಗ ಈ ಓವಮಲ್ಲಿ ಕೆಲವು ಚೇಂಜಸ್ಗಳಾಗುತ್ತೆ. ಅದರಲ್ಲೂ ಕೂಡ ಇಲ್ಲಿ P ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ, ಈ P ಮತ್ತು Q ಅದರಲ್ಲಿ ಕೆಲವು ಚೇಂಜಸ್ಗಳಾಗುತ್ತೆ. ಏನೇನು ಚೇಂಜಸ್ ಆಗುತ್ತೆ ಮತ್ತು P ಆ್ಯಂಡ್ Q ಏನೇನು ಅಂತ ಕೇಳ್ತಾ ಇದ್ದಾರೆ. ಓಕೆ, ನೋಡಿ ಇಲ್ಲಿ ಬಿ, ಡ್ಯೂರಿಂಗ್ ಫರ್ಟಿಲೈಸೇಷನ್ ಎ ಸ್ಪರ್ಮ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಝೋನಾ ಪೆಲಿಸಿಡಾ ಲೇಯರ್. ನೋಡಿ, ಪಿ, ಆ ಪಿ ಏನು ಮೆನ್ಷನ್ ಮಾಡಿದ್ದಾರೆ ಅದು ಝೋನಾ ಪೆಲಿಸಿಡಾ. ಆ್ಯಂಡ್ ಯಾವಾಗ ಸ್ಪರ್ಮ್ ಝೋನಾ ಪೆಲಿಸಿಡಾ ಲೇಯರ್ನ ಮೀಟ್ ಮಾಡುತ್ತೋ, ಝೋನಾ ಪೆಲಿಸಿಡಾ ಲೇಯರ್ಗೆ ಕಾಂಟ್ಯಾಕ್ಟಿಗೆ ಬರುತ್ತೋ, ಆಗ ಆ ಮೆಂಬ್ರೇನು ಬೇರೆ ಸ್ಪರ್ಮ್ಸ್ಗಳ ಎಂಟ್ರಿಯನ್ನು ಬ್ಲಾಕ್ ಮಾಡುತ್ತೆ. ಅದನ್ನು ಪಾಲಿಸ್ಪರ್ಮಿ, ಇಟ್ ಅವಾಯ್ಡ್ಸ್ ಪಾಲಿಸ್ಪರ್ಮಿ, ಬ್ಲಾಕ್ಸ್ ದ ಎಂಟ್ರಿ ಆಫ್ ಎಡಿಷನಲ್ ಸ್ಪರ್ಮ್. ಯಾಕಂದರೆ ಆ ಸ್ಪರ್ಮ್ ಮಾತ್ರ ಎಂಟ್ರ್ ಆಗಬೇಕು, ಆ್ಯಂಡ್ ಎಂಟ್ರ್ ಆದಂಥ ಸ್ಪರ್ಮ್ ಫರ್ಟಿಲೈಸೇಷನ್ ಆಗುತ್ತೆ. ಸೆಕೆಂಡ್ ಒನ್ ಏನು, ಕ್ಯೂ ಏನು ಅಂತ ಕೇಳಿದ್ರೆ ಓವಮ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಹೌದಾ. ಕ್ಯೂ ಓವಮ್, ಅಥವಾ ಈಗ ನಾವು ಅದನ್ನು ಸೆಕೆಂಡರಿ ಊಸೈಟ್ ಅಂತ ಅಂದ್ಕೊಂಡ್ರೆ, ಯಾವಾಗ ಸ್ಪರ್ಮ್ ಕಾಂಟ್ಯಾಕ್ಟಿಗೆ ಬರುತ್ತೆ ಆ ಸೆಕೆಂಡರಿ ಊಸೈಟ್ ಅಂಡರ್ಗೋಸ್ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಟು ಫಾರ್ಮ್ ಹೆಪ್ಲಾಯ್ಡ್ ಓವಮ್. ನೋಡಿ, ಹೆಪ್ಲಾಯ್ಡ್ ಓವಮ್ ಆ್ಯಂಡ್ ಸೆಕೆಂಡ್ ಪೋಲಾರ್ ಬಾಡಿ. ಓಕೆ, ಇನ್ನೂ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಆಗಿರೋದಿಲ್ಲ. ಸ್ಪರ್ಮು ಎಗ್ಗಿನ ಜೊತೆ ಅಥವಾ ಸೆಕೆಂಡರಿ ಊಸೈಟ್ ಜೊತೆ ಕಾಂಟ್ಯಾಕ್ಟಿಗೆ ಬಂದಾಗ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಆಗುತ್ತೆ. ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಈಸ್ ಆಲ್ಸೋ ಎ ಅನ್ಈಕ್ವಲ್ ಡಿವಿಷನ್. ನೋಡಿ, ಅನ್ಈಕ್ವಲ್ ಡಿವಿಷನ್ ಆದಮೇಲೆ ಒಂದು ಸೆಕೆಂಡ್ ಪೋಲಾರ್ ಬಾಡಿ ಫಾರ್ಮೇಷನ್ ಆಗುತ್ತೆ, ಒಂದು ಓವಮ್ ಫಾರ್ಮೇಷನ್ ಆಗುತ್ತೆ. ಓಕೆ, ಅದು ಓವಮ್ ಮೇಲೆ ಆಗುವಂಥ ಎಫೆಕ್ಟ್. ಅಂದರೆ ಇಟ್ ಅಂಡರ್ಗೋಸ್ ಸೆಕೆಂಡ್ ಮಿಯಾಟಿಕ್ ಡಿವಿಷನ್. ಆಮೇಲೆ ಸ್ಪರ್ಮು ಮತ್ತು ಸ್ಪರ್ಮಿನ ನ್ಯೂಕ್ಲಿಯಸ್ ಮತ್ತು ಓವಮಿನ ನ್ಯೂಕ್ಲಿಯಸ್ ಫ್ಯೂಷನ್ ಆಗುತ್ತೆ. ಇಟ್ ಎಂಡ್ಸ್ ಇನ್ ದ ಫಾರ್ಮೇಷನ್ ಆಫ್ ಡಿಪ್ಲಾಯ್ಡ್ ಝೈಗೋಟ್. ಓಕೆ, ನೋಡಿ, ಫೋರ್ತ್ ಕ್ವಶನ್, ಸ್ಟಡಿ ದ ಗ್ರಾಫ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ. ಈ ಗ್ರಾಫ್ ಏನು ಅಂತ ಕೇಳಿದ್ರೆ ಮೆನ್ಸ್ಟ್ರಿಯಲ್ ಸೈಕಲಿನ ಗ್ರಾಫ್. ಓಕೆ, ಇದನ್ನು NCERTನಲ್ಲಿ ಕೂಡ ಈ ಒಂದು ಗ್ರಾಫನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಕ್ವಶನ್ ಎ ನೋಡಿ, ಐಡೆಂಟಿಫೈ ದ ಹಾರ್ಮೋನ್ಸ್ ಎಕ್ಸ್ ಆ್ಯಂಡ್ ವೈ. ನೋಡಿ, ಇದು ಎಕ್ಸ್, ಇದು ವೈ. ಆ ಎಕ್ಸ್ ಮತ್ತು ವೈಗಳ ಕಾನ್ಸಂಟ್ರೇಷನ್ ಹೇಗಿರುತ್ತೆ, ಮಂತಿನ ಯಾವ ಡೇಸಲ್ಲಿ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಯಾವ ಡೇಸಲ್ಲಿ ಕಡಿಮೆ ಇರುತ್ತೆ,
ಓಕೆ, ಅದನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇಲ್ಲಿ ಕೆಳಗಡೆ ಡೇಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. 1, 3, 5, 7 ಅಂತ ಕೊಟ್ಟಿದ್ದಾರಲ್ವಾ. ಸೊ ಅದು ಡೇಸ್. ಆ ಡೇಸ್ಗಳಲ್ಲಿ ಎಕ್ಸ್ ಹಾರ್ಮೋನಿನ ಕಾನ್ಸಂಟ್ರೇಷನ್ ಹೇಗಿರುತ್ತೆ, ವೈ ಹಾರ್ಮೋನಿನ ಕಾನ್ಸಂಟ್ರೇಷನ್ ಹೇಗಿರುತ್ತೆ ಅನ್ನೋದನ್ನು ಈ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಈಗ ಫಸ್ಟ್ ಎಕ್ಸ್ ಅಂದರೆ ಯಾವುದು, ವೈ ಅಂದರೆ ಯಾವುದು ಅಂತ ನಮಗೆ ಗೊತ್ತಾಗಬೇಕು. ಅದನ್ನೇ ಫಸ್ಟ್ ಕ್ವಶನಲ್ಲಿ ಕೇಳಿರುವಂಥದ್ದು ನೋಡಿ. ಎಕ್ಸ್ ಈಸ್ ಈಸ್ಟ್ರೋಜನ್, ವೈ ಈಸ್ ಪ್ರೊಜೆಸ್ಟರಾನ್. ನೋಡಿ, ಇಲ್ಲಿ ಪ್ರೊಜೆಸ್ಟ್ರೋಜನ್ ಬರಲ್ಲ, ಪ್ರೊಜೆಸ್ಟರಾನ್ ಬರುತ್ತೆ. ಎಕ್ಸ್ ಈಸ್ ಈಸ್ಟ್ರೋಜನ್, ವೈ ಈಸ್ ಪ್ರೊಜೆಸ್ಟರಾನ್. ಸೆಕೆಂಡ್ ಕ್ವಶನ್, ನೇಮ್ ದ ಸೆಲ್ಸ್ ಇನ್ ದ ಓವರಿ which secretes hormone X and mention the hormone function in the menstrual cycle. ಅಂದರೆ ಈ ಈಸ್ಟ್ರೋಜನನ್ನು ಯಾವ ಸೆಲ್ಸ್ಗಳು ಪ್ರೊಡ್ಯೂಸ್ ಮಾಡ್ತವೆ ಆ್ಯಂಡ್ ಆ ಹಾರ್ಮೋನಿನ ಫಂಕ್ಷನ್ ಏನು ಮೆನ್ಸ್ಟ್ರಲ್ ಸೈಕಲಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಈಸ್ಟ್ರೋಜನ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಗ್ರೋಯಿಂಗ್ ಒವೇರಿಯನ್ ಫಾಲಿಕಲ್ಸ್ ಅಥವಾ ಗ್ರೋಯಿಂಗ್ ಒವೇರಿಯನ್ ಫಾಲಿಕ್ಯುಲರ್ ಸೆಲ್ಸ್. ಓಕೆ, ಇದು ಏನು ಮಾಡುತ್ತೆ ಈಸ್ಟ್ರೋಜನ್ನು? ಇಟ್ ಹೆಲ್ಪ್ಸ್ ರೆಗ್ಯುಲೇಟ್ ದ ಲೈನಿಂಗ್ ಆಫ್ ಯೂಟರಸ್. ಓವ್ಯುಲೇಷನಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಮೆನ್ಸ್ಟ್ರೇಷನಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಕಂಪ್ಲೀಟ್ ಮೆನ್ಸ್ಟ್ರೇಷನಲ್ಲಿ ಅದರ ರೋಲ್ ಇದೆ. ಓಕೆನಾ. ಮೂರನೇ ಕ್ವಶನ್ ಏನು ನೋಡಿ, ಸಿ. ನೇಮ್ ದ ಸೋರ್ಸ್ ಆರ್ ಟಿಶ್ಯೂ ಇನ್ ದ ಓವರಿ ದಟ್ ಸೆಕ್ರೀಟ್ಸ್ ಹಾರ್ಮೋನ್ ವೈ. ನೋಡಿ, ಎಕ್ಸ್ ಮೇಲೆ ಕ್ವಶನ್ ಕೇಳಿದರು ಎರಡು, ಈಗ ವೈ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ವೈ ಯಾವುದು? ಪ್ರೊಜೆಸ್ಟರಾನ್. ಆ ಪ್ರೊಜೆಸ್ಟರಾನ್ನ ಪ್ರೊಡ್ಯೂಸ್ ಮಾಡುವಂತಹ ಸೋರ್ಸ್ ಟಿಶ್ಯೂ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಪಾರ್ಟ್ ಅಂತ ಹೇಳಿದ್ರೆ ಕಾರ್ಪಸ್ ಲ್ಯೂಟಿಯಮ್. ಓಕೆ, ಕಾರ್ಪಸ್ ಲ್ಯೂಟಿಯಮ್ ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ? ಗ್ರಾಫೆನ್ ಫಾಲಿಕಲಿಂದ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಗ್ರಾಫೆನ್ ಫಾಲಿಕಲ್ಲೇ ರಪ್ಚರ್ ಆದಮೇಲೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಕಾರ್ಪಸ್ ಲ್ಯೂಟಿಯಮ್ ಆಗಿ. ಓಕೆನಾ. ಸೊ ಅದು ಪ್ರೊಜೆಸ್ಟರಾನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೂ ಒಂದು ಕ್ವಶನ್ ನೋಡಿ, ಅಲ್ಲಿ ಕಂಟಿನ್ಯೂ ಇದೆ. ಇಫ್ ದ ಲೆವೆಲ್ ಆಫ್ ಹಾರ್ಮೋನ್ ವೈ ಕಂಟಿನ್ಯೂಸ್ ಟು ರಿಮೈನ್ ಹೈ ಆನ್ 28th or 29th ಡೇ ಆಫ್ ಸೈಕಲ್ ಆಲ್ಸೋ ವಾಟ್ ಡಸ್ ಇಟ್ ಇಂಡಿಕೇಟ್ ಅಂತ ಕೇಳಿದ್ದಾರೆ. ಇಟ್ ಇಂಡಿಕೇಟ್ಸ್ ಪ್ರೆಗ್ನೆನ್ಸಿ. ಯಾಕಂತ ಹೇಳಿದ್ರೆ 28th 29th ಡೇಗೆ ಮೆನ್ಸ್ಟ್ರಲ್ ಸೈಕಲ್ ಎಂಡ್ ಆಗುತ್ತೆ. ಆ ಒಂದು ಡೇಸ್ಗಳಲ್ಲಿ ಈ ಒಂದು ಪ್ರೊಜೆಸ್ಟರಾನ್ ಹಾರ್ಮೋನ್ನ ಕಾನ್ಸಂಟ್ರೇಷನ್ನು ಕಡಿಮೆ ಆಗ್ತಾ ಹೋಗಬೇಕು. ಬಟ್ ಈಗ ಆ 28th 29th ಡೇ ಆದರೂ ಕೂಡ ಪ್ರೊಜೆಸ್ಟರಾನ್ ಹಾರ್ಮೋನ್ ಕಾನ್ಸಂಟ್ರೇಷನ್ ಜಾಸ್ತಿನೇ ಇದೆ ಅಂತ ಹೇಳಿದ್ರೆ ಅದು ಇಂಪ್ಲಾಂಟೇಷನ್ ಆಗಿದೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಫಿಫ್ತ್ ಕ್ವಶನ್, ಹೌ ಈಸ್ ಪ್ಲಾಸೆಂಟಾ ಫಾರ್ಮ್ಡ್ ಇನ್ ಹ್ಯೂಮನ್ಸ್ ಅಂತ ಕೇಳ್ತಿದ್ದಾರೆ. ಡೈರೆಕ್ಟ್ ಕ್ವಶನ್ನು. ಇದರ ನೆಕ್ಸ್ಟ್ ಕ್ವಶನ್ ಅಂದರೆ ಬಿ. ಇದು ಎ ಅಲ್ವಾ. ಬಿ ಏನು? ಬಿ, ನೇಮ್ ದ ಹಾರ್ಮೋನ್ಸ್ ವಿಚ್ ಆರ್ ಸೆಕ್ರೀಟೆಡ್ ಬೈ ಇಟ್ ಅಂತ ಹೇಳಿದ್ರೆ ಪ್ಲಾಸೆಂಟಾ. ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ಸ್ ಯಾವುದು ಆ್ಯಂಡ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ಅ ನಾನ್ ಪ್ರೆಗ್ನೆಂಟ್ ವುಮೆನ್. ಸೊ ಮೊದಲನೇದು, ಹೌ ಈಸ್ ಪ್ಲಾಸೆಂಟಾ ಫಾರ್ಮ್ಡ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಹೌ ಈಸ್ ಪ್ಲಾಸೆಂಟಾ ಫಾರ್ಮ್ಡ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿದೆಯಲ್ಲ ಇಲ್ಲಿ ಡಯಾಗ್ರಾಮು, ಈ ಬ್ಲಾಸ್ಟೋಸಿಸ್ಟಲ್ಲಿ ನೋಡಿ, ಬ್ಲಾಸ್ಟೋಸಿಸ್ಟಲ್ಲಿ ಟ್ರೋಫೋಬ್ಲಾಸ್ಟ್ ಇರುತ್ತಲ್ವ, ಆ ಟ್ರೋಫೋಬ್ಲಾಸ್ಟಲ್ಲಿ ಕೋರಿಯಾನಿಕ್ ವಿಲ್ಲೈ, ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಫಾರ್ಮೇಷನ್ ಆಗುತ್ತೆ. ಅವನ್ನ ಕೋರಿಯಾನಿಕ್ ವಿಲ್ಲೈ ಅಂತ ಕರಿತೀವಿ. ಆ ಕೋರಿಯಾನಿಕ್ ವಿಲ್ಲೈ ಮತ್ತು ಯುಟ್ರೈನ್ ಟಿಶ್ಯೂಸ್ ಅವೆರಡೂ ಕೂಡ ಇಂಟರ್ಡಿಜಿಟೇಟ್ ಆಗುತ್ತೆ, ಹೊಂದಿಕೊಳ್ಳುತ್ತೆ, ಹೊಂದಿಕೊಂಡು ಪ್ಲಾಸೆಂಟಾನ ಫಾರ್ಮೇಷನ್ ಮಾಡುತ್ತೆ. ಸೊ ಇಲ್ಲಿ ಪ್ಲಾಸೆಂಟಾ, ವಾಟ್ ಈಸ್ ಪ್ಲಾಸೆಂಟಾ ಅಂತ ಕೇಳಿದ್ರೆ ಡೆಫಿನೇಷನ್ ಕೂಡ ನೀವು ಬರಿಬೋದು. ಏನು ಅಂತ ಹೇಳಿದ್ರೆ, ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಬಿಟ್ವೀನ್ ಡೆವಲಪಿಂಗ್ ಎಂಬ್ರಿಯೋ ಆ್ಯಂಡ್ ದ ಮೆಟರ್ನಲ್ ಬಾಡಿ ಅಂತ ಬರಿಬೋದು. ಇನ್ನೊಂದು ಕ್ವಶನ್ ಏನು, ನೇಮ್ ದ ಹಾರ್ಮೋನ್ಸ್ ವಿಚ್ ಆರ್ ಸೆಕ್ರೀಟೆಡ್ ಬೈ ಇಟ್. ಯಾವ್ಯಾವುದು ಆ ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ಸು? HCG, HPL, ಈಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್. ಕರೆಕ್ಟಾ? ಈ 4 ಹಾರ್ಮೋನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ನಾನ್ ಪ್ರೆಗ್ನೆಂಟ್ ವುಮೆನಲ್ಲೂ ಅದು ಪ್ರೆಸೆಂಟ್ ಇರಬೇಕು ಅಂತ ಕೇಳಿದ್ರೆ HCG ಮತ್ತು HPL ಅಲ್ಲ, ಓನ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರೋಜನ್. ಓಕೆ, ಇದು ನಾನ್ ಪ್ರೆಗ್ನೆಂಟ್ ವುಮೆನಲ್ಲೂ ಕೂಡ ಪ್ರೊಡ್ಯೂಸ್ ಆಗುತ್ತೆ, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋಜನ್. ಓಕೆ, ಸಿಕ್ಸ್ತ್ ಕ್ವಶನ್ ಏನು, ಸ್ಟಡಿ ದ ಗಿವನ್ ಡಯಾಗ್ರಾಮ್. ನೋಡಿ, ಇಲ್ಲಿ 2 ಡಯಾಗ್ರಾಮ್ಸ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಆ್ಯಂಡ್ ಕೆಲವು ಹಿಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸ್ಟಡಿ ಮಾಡಿ. ಎ ಈಸ್ ಅ ಎಂಬ್ರಿಯಾನಿಕ್ ಸ್ಟೇಜ್ ದಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಬಿ. ಎ ಬಿ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಈ ಬಿ ಇಂಪ್ಲಾಂಟೆಡ್ ಇನ್ ದ ಎಂಡೋಮೆಟ್ರಿಯಮ್ ಇನ್ ಹ್ಯೂಮನ್ ಫೀಮೇಲ್ಸ್. ಬಿ ಇಂಪ್ಲಾಂಟೇಷನ್ ಆಗುತ್ತೆ. ಓಕೆ, ಹಾಗಿದ್ರೆ ಐಡೆಂಟಿಫೈ ದ ಡಯಾಗ್ರಾಮ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ಆಲ್ಸೋ ಲೇಬಲ್ ಪಾರ್ಟ್ಸ್ ಸಿ ಆ್ಯಂಡ್ ಡಿ ಅಂತ ಕೇಳ್ತಾ ಇದ್ದಾರೆ. ಎ ಯಾವುದಪ್ಪ? ಎ ಈಸ್ ಮೋರುಲಾ. ಬಿ ಈಸ್ ಬ್ಲಾಸ್ಟೋಸಿಸ್ಟ್.
ಓಕೆ, ಎ ಮತ್ತು ಬಿನಲ್ಲಿ ಈಗ ನೇಮ್ ಮಾಡೋದ್ವಾ, ಸಿ ಮತ್ತು ಡಿನ ಲೇಬಲ್ ಮಾಡಬೇಕು. ನೋಡಿ, ಸಿ ಇನ್ನರ್ ಸೆಲ್ ಮಾಸ್, ಇನ್ನರ್ ಸೆಲ್ ಮಾಸ್. ಡಿ ಏನು, ಟ್ರೋಫೋಬ್ಲಾಸ್ಟ್. ಓಕೆ, ಈಗ ನೇಮ್ ಮಾಡಿದ್ವಿ, ಪಾರ್ಟ್ಸ್ಗಳನ್ನು ಲೇಬಲ್ ಮಾಡಿದ್ವಿ, ಅದಾಯಿತು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಎ ಮೋರಲ್ಲ, ಬಿ ಬ್ಲಾಸ್ಟೋಸಿಸ್ಟ್, ಸಿ ಇನ್ನರ್ ಸೆಲ್ ಮಾಸ್, ಡಿ ಟ್ರೋಫೋಬ್ಲಾಸ್ಟ್. ಓಕೆ, ಈಗ ಇನ್ನೊಂದು ಕ್ವಶನ್ ಏನು, ಬಿ ನೋಡಿ, ಸ್ಟೇಟ್ ದ ಫೇಟ್ ಆಫ್ ಸಿ ಆ್ಯಂಡ್ ಡಿ ಇನ್ ದ ಕೋರ್ಸ್ ಆಫ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಇನ್ ಹ್ಯೂಮನ್ಸ್. ಅಂದರೆ ಇನ್ನರ್ ಸೆಲ್ ಮಾಸು ಸಿ ಏನಾಗುತ್ತೆ ನೆಕ್ಸ್ಟು, ಟ್ರೋಫೋಬ್ಲಾಸ್ಟ್ ಡಿ ನೆಕ್ಸ್ಟ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ನೋಡಿ, ದ ಟ್ರೋಫೋಬ್ಲಾಸ್ಟ್ ಲೇಯರ್ ದೆನ್ ಗೆಟ್ಸ್ ಅಟ್ಯಾಚ್ಡ್ ಟು ದ ಎಂಡೋಮೆಟ್ರಿಯಮ್ ಆ್ಯಂಡ್ ದ ಇನ್ನರ್ ಸೆಲ್ ಮಾಸ್ ಗೆಟ್ಸ್ ಡಿಫ್ರೆನ್ಶಿಯೇಟೆಡ್ ಆಸ್ ಎಂಬ್ರಿಯೋ. ಇನ್ನರ್ ಸೆಲ್ ಮಾಸು ಎಂಬ್ರಿಯೋಗೆ ಡೆವಲಪ್ಮೆಂಟ್ ಆಗುತ್ತೆ, ಟ್ರೋಫೋಬ್ಲಾಸ್ಟು ಇಂಪ್ಲಾಂಟೇಷನಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ನೋಡಿ ಇಲ್ಲಿ 7th ಕ್ವಶನ್, ರೆಫರ್ ಟು ದ ಗಿವನ್ ಡಯಾಗ್ರಾಮ್ ದಟ್ ಶೋಸ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಹೌದಾ, ಇಲ್ಲಿ ಹಾಫ್ ಪಾರ್ಟ್ ಮಾತ್ರ ಕೊಟ್ಟಿದ್ದಾರೆ. ಈಗ ಅದ್ರ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಏನು, ಐಡೆಂಟಿಫೈ ಎಕ್ಸ್ ಆ್ಯಂಡ್ ರೈಟ್ ಇಟ್ಸ್ ಲೊಕೇಶನ್ ಇನ್ ದ ಬಾಡಿ ಅಂತ. ಎಕ್ಸ್ ಅಂದರೆ ಯಾವುದಿಲ್ಲಿ, ಟೆಸ್ಟಿಸ್. ಕರೆಕ್ಟಾ? ನೋಡಿ, ಎಕ್ಸ್ ಈಸ್ ಟೆಸ್ಟಿಸ್. ಟೆಸ್ಟಿಸ್ ಎಲ್ಲಿದೆ, ಸ್ಕ್ರಾಟಮ್ ಒಳಗಡೆ ಇದೆ. ಸ್ಕ್ರಾಟಮ್ ಇಲ್ಲಿದೆ, ಅಬ್ಡಾಮನಿಂದ ಹೊರಗಡೆ ಇದೆ. ಓಕೆ, ಟೆಸ್ಟಿಸ್ ಇಸ್ ಲೊಕೇಟೆಡ್ ಇನ್ ದ ಸ್ಕ್ರಾಟಮ್ ಆ್ಯಂಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ. ಬಟ್ ಫಿಮೇಲ್ಸಲ್ಲಿ ಓವರಿ ಅಬ್ಡಾಮಿನ್ ಒಳಗಡೆ ಇದೆ, ಮೇಲಲ್ಲಿ ಟೆಸ್ಟಿಸ್ಸು ಅಬ್ಡಾಮಿನಿಂದ ಹೊರಗಡೆ ಇರುತ್ತೆ. ಸೆಕೆಂಡ್ ಕ್ವಶನ್ ನೋಡಿ, ವೈ ನೇಮ್ ದ ಆಕ್ಸೆಸರಿ ಗ್ಲ್ಯಾಂಡ್ ವೈ ಆ್ಯಂಡ್ ಇಟ್ಸ್ ಸೆಕ್ರೀಷನ್. ಇಲ್ಲಿ ನೋಡಿ, ವೈ ಅಂತ ಕೇಳ್ತಾ ಇದ್ದಾರಲ್ಲ ಇಲ್ಲಿ, ದಟ್ ವೈ ಈಸ್ ದ ಸೆಮೈನಲ್ ವೆಸಿಕಲ್. ಸೆಮೈನಲ್ ವೆಸಿಕಲ್ ಕೆಲಸ ಏನು, ಇಟ್ ಪ್ರೊಡ್ಯೂಸಸ್ ಎ ಫ್ಲೂಯಿಡ್ ಕಾಲ್ಡ್ ಸೆಮೈನಲ್ ಫ್ಲೂಯಿಡ್ ಅಥವಾ ಸೆಮೈನಲ್ ಪ್ಲಾಸ್ಮಾ ಅಂತ ಕೇಳ್ತಾರೆ. ಆ ಸೆಮೈನಲ್ ಪ್ಲಾಸ್ಮಾ ಫಂಕ್ಷನ್ ಏನು ಅಂತ ಹೇಳಿದ್ರೆ ಸ್ಪರ್ಮ್ ಟ್ರಾನ್ಸ್ಪೋರ್ಟೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಗಿವ್ಸ್ ನರಿಶ್ಮೆಂಟ್ ಟು ದ ಸ್ಪರ್ಮ್. ಸೆಮಿನಲ್ ವೆಸಿಕಲ್ಲು ಸೆಮಿನಲ್ ಪ್ಲಾಸ್ಮಾ ಪ್ರೊಡ್ಯೂಸ್ ಮಾಡುತ್ತೆ. ಸೆಮಿನಲ್ ಪ್ಲಾಸ್ಮಾ ಸ್ಪರ್ಮಿನ ಡೆವಲಪ್ಮೆಂಟಿಗೆ ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ನೇಮ್ ಆ್ಯಂಡ್ ಸ್ಟೇಟ್ ದ ಫಂಕ್ಷನ್ ಆಫ್ ಝೆಡ್ ಅಂತ ಕೇಳಿದ್ದಾರೆ. ನೋಡಿ, ಝೆಡ್ ಇಲ್ಲಿ ಝೆಡ್ ಕೊಟ್ಟಿದ್ದಾರಲ್ಲ, ಅದು ಎಪಿಡೈಡಿಮಿಸ್. ಎಪಿಡೈಡಿಮಿಸ್. ಓಕೆ, ಎಪಿಡೈಡಿಮಿಸ್ನ ಫಂಕ್ಷನ್ ಏನು ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ, ಇಲ್ಲಿ ಟೆಸ್ಟಿಸಲ್ಲಿ ಪ್ರೊಡ್ಯೂಸ್ ಆಗುವಂಥ ಸ್ಪರ್ಮು ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಬಟ್ ಇಲ್ಲಿ ಆನ್ಸರು ಝೆಡ್ಡು ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಪ್ರೋಸ್ಟೇಟ್ ಗ್ಲ್ಯಾಂಡಿನ ಫಂಕ್ಷನ್ ಕೂಡ ಗೊತ್ತಿರಲಿ ನಿಮಗೆ, ವಿಚ್ ಪ್ರೊಡ್ಯೂಸಸ್ ಪ್ರೋಸ್ಟ್ಯಾಟಿಕ್ ಫ್ಲೂಯಿಡ್ ಆ್ಯಂಡ್ ಇಟ್ ಈಸ್ ಅ ಕಾಂಪೋನೆಂಟ್ ಆಫ್ ಸೆಮನ್. ಓಕೆ, ಸೆಮನ್ನ ಫಂಕ್ಷನು ಗೊತ್ತಿದೆ ನಿಮಗೆ ಆಲ್ರೆಡಿ, ನರಿಷಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ದ ಸ್ಪರ್ಮ್. ನೋಡಿ, ಹಾಗಿದ್ರೆ ಇಲ್ಲಿ ಝೆಡ್ ಯಾವುದನ್ನು ಕೊಡಬೇಕಾಗಿತ್ತು, ಇದನ್ನು ಝೆಡ್ ಅಂತ ಕೊಡಬೇಕಾಗಿತ್ತು. ಕರೆಕ್ಟಾ? ಅದನ್ನು ಝೆಡ್ ಅಂತ ಇಲ್ಲಿ ಲೇಬಲ್ ಮಾಡಿದ್ದಿದ್ರೆ ಈ ಆನ್ಸರ್ ಕರೆಕ್ಟ್ ಆಗೋದು. ಬಟ್ ಇಲ್ಲಿ ಝೆಡ್ ಅಂತ ಎಪಿಡೈಡಿಮಿಸನ್ನು ಕೊಟ್ಟಿದ್ದಾರೆ, ನೋಡಿಕೊಂಡು ಕ್ಲಿಯರಾಗಿ ಬರೀಬೇಕಾಗುತ್ತೆ. ಇನ್ನು ನೋಡಿ, ಇನ್ನು 8th ಕ್ವಶನ್, ರೈಟ್ ಎನಿ 4 ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ ಅಂತ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಪ್ಲಾಸೆಂಟಾ ಫಂಕ್ಷನ್ ಏನು, ಇಟ್ ಹೆಲ್ಪ್ಸ್ ಇನ್ ದ ಅಟ್ಯಾಚ್ಮೆಂಟ್ ಆಫ್ ಫೀಟಸ್ ಟು ದ ಯುಟರೈನ್ ವಾಲ್. 1, ಇಟ್ ಟ್ರಾನ್ಸ್ಪೋರ್ಟ್ಸ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಮದರ್ ಬ್ಲಡ್ ಟು ದ ಡೆವಲಪಿಂಗ್ ಫೀಟಸ್. 2, ಇಟ್ ರಿಮೂವ್ಸ್ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನಸ್ ವೇಸ್ಟಸ್ ಫ್ರಮ್ ದ ಫೀಟಲ್ ಬ್ಲಡ್. ಹೌದಾ? ಅಥವಾ ಆ್ಯಂಡ್ ಆಲ್ಸೋ ಇಟ್ ಪ್ರೊಡ್ಯೂಸಸ್ ಹಾರ್ಮೋನ್ಸ್ ಲೈಕ್ HCG, HPL, ಪ್ರೊಜೆಸ್ಟೋಜನ್, ಈಸ್ಟ್ರೋಜನ್. ಇದು ಪ್ರೊಜೆಸ್ಟೋಜನ್ ಆಗಬೇಕು. ಓಕೆ, ಇಷ್ಟು. ಆ್ಯಂಡ್ ಇದು ಅಷ್ಟೇ ನೋಡಿ, 9th ಕ್ವಶನ್, ಇದು ಡೈರೆಕ್ಟ್ ಕ್ವಶನ್ನೇ. ಎಕ್ಸ್ಪ್ಲೇನ್ ದ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್ ಇನ್ವಾಲ್ಡ್ ಇನ್ ಪಾರ್ಟುರೇಷನ್. ಇದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಕಂಪ್ಲೀಟ್ಲಿ ಡೆವಲಪ್ ಆಗಿರುವಂಥ ಫೀಟಸ್ಸು ಸಿಗ್ನಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಅದನ್ನು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಇಂಡ್ಯೂಸಸ್ ಮೈಲ್ಡ್ ಕಾಂಟ್ರಾಕ್ಷನ್ ಇನ್ ದ ಯುಟರಸ್ ಆ್ಯಂಡ್ ಆಲ್ಸೋ ಇನ್ ದ ಪ್ಲಾಸೆಂಟಾ. ಆ್ಯಂಡ್ ಯುಟರಸಲ್ಲಿ ಕಾಂಟ್ರಾಕ್ಟ್ ಆದಾಗ ಮೆಟರ್ನಲ್ ಪಿಟ್ಯೂಟರಿ ಗ್ಲ್ಯಾಂಡಿಂದ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ರಿಲೀಸ್ ಆಗಿ ಮತ್ತು ಯುಟ್ರಸ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್ನ ಎಕ್ಸಿಬಿಟ್ ಮಾಡುತ್ತೆ. ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಆದಾಗ ಹೈಯರ್ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಸೊ ಇದೇ ಥರ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಫೈನಲಿ ದ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಹಿಯರ್, ಲುಕ್ ಹಿಯರ್, the stronger and stronger contraction resulting in the expulsion of the fetus from the uterus.
ಓಕೆ ನೋಡಿ 10th ಕ್ವಶನ್ ಚೆನ್ನಾಗಿದೆ ಇದು. ಐಡೆಂಟಿಫೈ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್, ಕರೆಕ್ಟ್ ಈಚ್ ಫಾಲ್ಸ್ ಸ್ಟೇಟ್ಮೆಂಟ್ ಟು ಮೇಕ್ ಇಟ್ ಟ್ರೂ. ಓಕೆ, ಸೊ ಏನು ಮಾಡಬೇಕು, ಇಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಎ ಬಿ ಸಿ, ಇವು ಟ್ರೂನಾ ಅಥವಾ ಫಾಲ್ಸಾ ಅಂತ ಹೇಳಬೇಕು. ಆ್ಯಂಡ್ ಟ್ರೂ ಆಗಿದ್ದರೆ ಯಾಕೆ, ಫಾಲ್ಸ್ ಆಗಿದ್ದರೆ ಯಾಕೆ ಅಂತ ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರೋದು ಫಾಲ್ಸ್ ಸ್ಟೇಟ್ಮೆಂಟ್ ಇದ್ದರೆ ಅದನ್ನು ಟ್ರೂ ಮಾಡೋದಕ್ಕೆ, ಅದನ್ನು ಟ್ರೂ ಅಂತ ಹೇಗೆ ಬರೀತೀರಿ ಅಂತ ಕೇಳಿದ್ದಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಸ್ಪರ್ಮೆಟೋಝೋವಾ ಗೆಟ್ಸ್ ನ್ಯೂಟ್ರಿಷನ್ ಫ್ರಮ್ ಸರ್ಟೋಲಿ ಸೆಲ್ಸ್. ಹೌದಾ, ಟ್ರೂನಾ? ಟ್ರೂ, ಕರೆಕ್ಟಾ? ಟ್ರೂ, ಸರ್ಟೋಲಿ ಸೆಲ್ಸ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದ ಜರ್ಮ್ ಸೆಲ್ಸ್. ಫಾಲ್ಸ್ ಆಗಿದ್ರೆ ಮಾತ್ರ ನಾವು ಟ್ರೂ ಮಾಡಬೇಕು. ಟ್ರೂ ಅಂತ ಹೇಳಿದ್ರೆ ಅದರಲ್ಲಿ ಮತ್ತೆ ಟ್ರೂ ಮಾಡೋ ಅವಶ್ಯಕತೆ ಇಲ್ವಲ್ವಾ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಲೇಡಿಕ್ ಸೆಲ್ಸ್ ಆರ್ ಫೌಂಡ್ ಇನ್ ಓವರಿ ಅಂತ ಕೇಳಿದ್ದಾರೆ. ಇದು ಫಾಲ್ಸ್ ಅಲ್ವಾ? ಫಾಲ್ಸ್. ಲೇಡಿಕ್ ಸೆಲ್ಸ್ ಆರ್ ಫೌಂಡ್ ಇನ್ ದ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಆಫ್ ಟೆಸ್ಟಿಸ್. ನೋಡಿ, ನಾನು ಅದನ್ನೇ ಹೇಳ್ತಾ ಇರ್ತೀನಿ ಪದೇ ಪದೇ, ತುಂಬ ಸ್ಪೆಸಿಫಿಕ್ ಆಗಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಲೇಡಿಕ್ ಸೆಲ್ಸ್ ಆರ್ ಪ್ರೊಡ್ಯೂಸರ್ ಇನ್ ದ ಟೆಸ್ಟಿಸ್, ಅದು ಓಕೆ, ಆನ್ಸರ್ ಕರೆಕ್ಟು. ಬಟ್ ಟು ಬಿ ಅಕ್ಯುರೇಟ್, ಇಂಟರ್ಸ್ಟಿಷಿಯಲ್ ಸ್ಪೇಸ್ ಆಫ್ ಟೆಸ್ಟಿಸ್ಸು. ಓಕೆ, ನೆಕ್ಸ್ಟ್ ಸಿ, ಮೆನ್ಸ್ಟ್ರುಯಲ್ ಸೈಕಲ್ ಸೀಸಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಏನು, ಪ್ರೆಗ್ನೆನ್ಸಿ ಟೈಮಲ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಸೀಸ್ ಆಗುತ್ತೆ, ಅದು ಟ್ರೂ. ಯಾಕಂದರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಸೆಕ್ರೆಟ್ ಆಗಿರುತ್ತೆ, ಅದು ಇಂಡೋಮೆಟ್ರಿಯಮ್ ವಾಲ್ನ ಮೇಂಟೈನ್ ಮಾಡುತ್ತೆ, ಇಂಡೋಮೆಟ್ರಿಯಮ್ ವಾಲ್ ಶೆಡ್ ಆಗಲ್ಲ. ಓಕೆನಾ, ಹಾಗಾಗಿ ದಟ್ ಈಸ್ ದ ಟ್ರೂ ಸ್ಟೇಟ್ಮೆಂಟ್. 11th, with reference to spermatogenesis and oogenesis, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಓಕೆ, ಸ್ಪರ್ಮೆಟೋಜೆನೆಸಿಸ್ ಮತ್ತು oogenesis ಮೇಲೆ ಈ ಒಂದು ಕ್ವಶನ್ನ ಕೇಳ್ತಿರುವಂಥದ್ದು. ಏನು ಕ್ವಶನ್ನು, ಅಬೌಟ್ 300 ಮಿಲಿಯನ್ ಸ್ಪರ್ಮೆಟೋಝೋವಾ ಮೇ ಬಿ ಪ್ರೆಸೆಂಟ್ ಇನ್ ಹ್ಯೂಮನ್ ಮೇಲ್ ಎಜಾಕ್ಯುಲೇಷನ್ ಅಟ್ ಒನ್ ಟೈಮ್. ಒಂದು ಸತಿ ಎಜಾಕ್ಯುಲೇಷನ್ ಆದರೆ ಅದರಲ್ಲಿ 200 ಮಿಲಿಯನ್ ಸ್ಪರ್ಮೆಟೋಝೋವಾಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದ್ರ ಮೇಲೆ ನೋಡಿ ಕ್ವಶನ್ ಇದೆ, ಕ್ಯಾಲ್ಕುಲೇಟ್ ಹೌ ಮೆನಿ ಪ್ರೈಮರಿ ಸ್ಪರ್ಮೆಟೋಸೈಟ್ ವಿಲ್ ಬಿ ಇನ್ವಾಲ್ವ್ ಟು ಪ್ರೊಡ್ಯೂಸ್ ದಿಸ್ ನಂಬರ್ ಆಫ್ ಸ್ಪರ್ಮೆಟೋಝೋವಾ ಅಂತ ಹೇಳಿದ್ರೆ 300 ಮಿಲಿಯನ್ ಸ್ಪರ್ಮೆಟೋಝೋವಾ ಪ್ರೊಡ್ಯೂಸ್ ಆಗೋದಕ್ಕೆ ಎಷ್ಟು ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ಗಳ ಅವಶ್ಯಕತೆ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಒಂದು ಪ್ರೈಮರಿ ಸ್ಪರ್ಮೆಟೋಸೈಟಿಂದ 4 ಸ್ಪರ್ಮೆಟೋಝೋವಾಗಳು ಫಾರ್ಮೇಷನ್ ಆಗುತ್ತೆ, ಕರೆಕ್ಟಾ? ಸೊ ಇಲ್ಲಿ 300 ಮಿಲಿಯನ್ ಸ್ಪರ್ಮೆಟೋಝೋವಾಗಳು ಫಾರ್ಮೇಷನ್ ಆಗ್ತಿದೆ ಅಂತ ಹೇಳಿದ್ರೆ ಅದರ ಪ್ರೊಡಕ್ಷನ್ನಿಗೆ ನೋಡಿ ಈಚ್ ಪ್ರೈಮರಿ ಸ್ಪರ್ಮೆಟೋಸೈಟ್ ವಿಲ್ ಅಂಡರ್ಗೋ ಮಿಯೋಸಿಸ್ 1 and ಮಿಯೋಸಿಸ್ 2 ವಿಚ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ 4 ಸ್ಪರ್ಮೆಟೋಝೋವಾ, ಕರೆಕ್ಟಾ? ಸೊ 300 ಮಿಲಿಯನ್ ಡಿವೈಡೆಡ್ ಬೈ 4, ಯಾಕಂತ ಹೇಳಿದ್ರೆ ಒಂದು ಪ್ರೈಮರಿ ಸ್ಪರ್ಮೆಟೋಸೈಟು 4 ಸ್ಪರ್ಮೆಟೋಝೋಗಳನ್ನು ಫಾರ್ಮೇಷನ್ ಮಾಡುತ್ತೆ. ಇಲ್ಲಿ ಆಲ್ರೆಡಿ 300 ಮಿಲಿಯನ್ ಸ್ಪರ್ಮೆಟೋಝೋವಾಗಳು ಫಾರ್ಮೇಷನ್ ಆಗ್ತಾ ಇದೆ, ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಇಟ್ ಈಸ್ ಡಿವೈಡೆಡ್ ಬೈ 4, ಸೊ 75 ಮಿಲಿಯನ್. ಬಟ್ oogenesisಲ್ಲಿ ಹಾಗಾಗಲ್ಲ. ಒಂದು ಪ್ರೈಮರಿ oocyteಯಿಂದ ಒಂದೇ ಓವಮ್ ಪ್ರೊಡ್ಯೂಸ್ ಆಗುತ್ತೆ, 3 ಪೋಲಾರ್ ಬಾಡಿಗಳು ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಹೌ ಮೆನಿ ಸ್ಪರ್ಮ್ಯಾಟಿಡ್ಸ್ ವಿಲ್ ಬಿ ಫಾರ್ಮ್ಡ್ ಅಂತ ಕೇಳಿದ್ದಾರೆ. ಸ್ಪರ್ಮೆಟೋಝೋವಾಗಳ ನಂಬರ್ ಅಂತ ಬಂದಾಗ ಸ್ಪರ್ಮ್ಯಾಟಿಡ್ಸ್ಗಳು ಮತ್ತು ಸ್ಪರ್ಮೆಟೋಝೋವಾ ಎರಡರದ್ದು ಸೇಮೇನೆ. ಓಕೆ, ಯಾಕಂದರೆ ಒಂದು ಸ್ಪರ್ಮ್ಯಾಟಿಡ್ಡು ಡಿಫ್ರೆನ್ಷಿಯೇಟ್ ಆಗಿ ಒಂದು ಸ್ಪರ್ಮೆಟೋಝೋವನ್ನು ಫಾರ್ಮೇಷನ್ ಮಾಡುತ್ತೆ. ಹಾಗಾಗಿ ಒಂದು ಪ್ರೈಮರಿ ಸ್ಪರ್ಮೆಟೋಸೈಟಿಂದ 4 ಸ್ಪರ್ಮ್ಯಾಟಿಡ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಆ 4 ಸ್ಪರ್ಮ್ಯಾಟಿಡ್ಸ್ಗಳು 4 ಸ್ಪರ್ಮೆಟೋಝೋವಾಗಳನ್ನು ಫಾರ್ಮೇಷನ್ ಮಾಡುತ್ತೆ. ಆ 4 ಸ್ಪರ್ಮ್ಯಾಟಿಡ್ಸ್ಗಳು 4 ಸ್ಪರ್ಮೆಟೋಝೋವಾ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಆನ್ಸರ್ ಈಸ್ ಸೇಮ್, 300 ಮಿಲಿಯನ್ ಸ್ಪರ್ಮ್ಯಾಟಿಡ್ಸ್. ಈ ಥರ್ಡ್ ಕ್ವಶನ್ ನೋಡಿ ಚೆನ್ನಾಗಿದೆ, ಹೌ ಮೆನಿ ಕ್ರೊಮ್ಯಾಟಿಡ್ಸ್ ಆರ್ ಫೌಂಡ್ ಡ್ಯೂರಿಂಗ್ oogenesis ಇನ್ ಪ್ರೈಮರಿ oocyte ಆ್ಯಂಡ್ ಫಸ್ಟ್ ಪೋಲಾರ್ ಬಾಡಿ ಇನ್ ಹ್ಯೂಮನ್ ಫಿಮೇಲ್ ಅಂತ ಕೇಳಿದ್ದಾರೆ. ಅಂತ ಹೇಳಿದ್ರೆ ಪ್ರೈಮರಿ oocyteಲ್ಲಿ ಮತ್ತು ಫಸ್ಟ್ ಪೋಲಾರ್ ಬಾಡಿಯಲ್ಲಿ ಎಷ್ಟೆಷ್ಟು ಕ್ರೊಮ್ಯಾಟಿಡ್ಸ್ಗಳಿರುತ್ತೆ. ಕ್ರೋಮೋಝೋಮ್ಸ್ ಗೊತ್ತು, ಕ್ರೊಮ್ಯಾಟಿಡ್ಸ್ ಅಂದರೆ ಏನು ನೋಡಿ, ಇಲ್ಲಿ ಒಂದು ಕ್ರೋಮೋಝೋಮಲ್ಲಿ 2 ಕ್ರೊಮ್ಯಾಟಿಡ್ ಇರುತ್ತೆ. ಇದು ಒಂದು ಕ್ರೊಮ್ಯಾಟಿಡ್, ಇದು ಒಂದು ಕ್ರೊಮ್ಯಾಟಿಡ್. ಓಕೆ, ಒಂದು ಕ್ರೋಮೋಝೋಮಲ್ಲಿ 2 ಕ್ರೊಮ್ಯಾಟಿಡ್ಸ್ಗಳಿರುತ್ತೆ. ಈಗ ನಮಗೆ ಗೊತ್ತಾಗಬೇಕಾಗಿರೋದು ಪ್ರೈಮರಿ oocyteಲ್ಲಿ ಎಷ್ಟು ಕ್ರೋಮೋಝೋಮ್ಸ್ಗಳಿರುತ್ತೆ ಅಂತ. 46 ಕ್ರೋಮೋಝೋಮ್ಸ್ ಇರುತ್ತೆ. ಒಂದು ಕ್ರೋಮೋಝೋಮಲ್ಲಿ 2 ಕ್ರೊಮ್ಯಾಟಿಡ್ ಅಂತ ಹೇಳಿದ್ರೆ ಟೋಟಲ್ 46 × 2 92 ಕ್ರೊಮ್ಯಾಟಿಡ್ಸ್. ಓಕೆ, ಅದೇ ಥರ ಫಸ್ಟ್ ಪೋಲಾರ್ ಬಾಡಿಯಲ್ಲಿ ಎಷ್ಟು ಕ್ರೋಮೋಝೋಮ್ ಇರುತ್ತೆ. ಫಸ್ಟ್ ಪೋಲಾರ್ ಬಾಡಿ ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರೆ ಮಿಯೋಸಿಸ್ ಆದಮೇಲೆ. ಸೊ ಮಿಯೋಸಿಸ್ ಆದಮೇಲೆ ಫಸ್ಟ್ ಪೋಲಾರ್ ಬಾಡಿಯಲ್ಲಿ
23 ಕ್ರೋಮೋಸೋಮ್ಸ್ ಇರುತ್ತೆ. 23 ಕ್ರೋಮೋಸೋಮ್ಸ್ ಅಂತ ಹೇಳಿದ್ರೆ 46 ಕ್ರೊಮ್ಯಾಟಿಡ್ಸ್. ಓಕೆ, ನೋಡಿ ಇಲ್ಲಿ 46 × 2 92 ಕ್ರೊಮ್ಯಾಟಿಡ್ಸ್ ಇರುತ್ತೆ. ಯಾವುದರಲ್ಲಿ? ಪ್ರೈಮರಿ oocyte-ಅಲ್ಲಿ. ಪೋಲಾರ್ ಬಾಡೀಸ್ ಪ್ರೊಡ್ಯೂಸ್ಡ್ ಆಫ್ಟರ್ ಮಿಯೋಸಿಸ್. ಸೊ 46 ಕ್ರೊಮ್ಯಾಟಿಡ್ಸ್ ಅಂದರೆ 23 ಕ್ರೋಮೋಸೋಮ್ಸ್. 23 ಕ್ರೋಮೋಸೋಮ್ಸ್, ಇಲ್ಲಿ 46 ಕ್ರೋಮೋಸೋಮ್ಸು. ಓಕೆನಾ? ಸೊ ಇಷ್ಟು ಹ್ಯೂಮನ್ ರಿಪ್ರೊಡಕ್ಷನ್ನಿನ 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ಗಳು. ಓಕೆ, HOTS ಟೈಪ್ ಆಫ್ ಕ್ವಶನ್ಸ್ಗಳು. ಹ್ಯೂಮನ್ ರಿಪ್ರೊಡಕ್ಷನ್ನಿನ 5 ಮಾರ್ಕ್ಸ್ HOTS ಕ್ವಶನ್ಸ್ಗಳನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಅದರ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. HOTS ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಯಾವ್ಯಾವ ಚಾಪ್ಟರಿಂದ ಮ್ಯಾಕ್ಸಿಮಮ್ ಟೈಪ್ ಆಫ್ ಕ್ವಶನ್ಸ್ಗಳನ್ನು, ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ಗಳನ್ನು ಕೇಳಬಹುದು, ಆ ಚಾಪ್ಟರ್ಸ್ಗಳಿಂದ HOTS ಕ್ವಶನ್ಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಚೆಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.